ಎಲ್ಲಿಂದ ಶುರು ಆಯಿತು ಈ ಒಂದು ಸಾಧನೆ? ಎಷ್ಟೋ ಜನ ನೀವು ನೋಡಿರ್ತೀರಾ, ಏನೋ ಒಂದು ಉದ್ಯೋಗ ಮಾಡ್ಕೊಂಡಿರ್ತಾರೆ, ಸಡನ್ನಾಗಿ ಎಲ್ಲನೂ ಬಿಟ್ಟು ಒಂದು ಆಧ್ಯಾತ್ಮದ ಕಡೆ ಹೋಗ್ಬಿಡ್ತಾರೆ. ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾರೆ. ಕೆಲವೊಬ್ಬರು ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ, ಅಂದರೆ ದೇ ವಿಲ್ ಬಿ ಟಾಕಿಂಗ್ ಟು ಸಮ್ ಅದರ್ ಎಂಟಿಟೀಸ್. ಬಟ್ ನಮ್ಮ ಕಣ್ಣಿಗೆ ಅವ್ರು ಹುಚ್ಚರು ಅಂತ ಅನ್ನಿಸ್ತಾರೆ. ಅದು ನಮ್ಮ ಜನಸಾಮಾನ್ಯರಿಗೆ, ನಮ್ಮಂಥವ್ರಿಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಬಟ್ ಅದು ಒಂದು ಆಂತರಿಕವಾದ ಒಂದು ಪ್ರಯಾಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಏನು ಆ್ಯಕ್ಚುಲಿ? ಸೊ ವೈಕುಂಠದ ಎಕ್ಸ್ಪೀರಿಯನ್ಸ್ ಆಗಬೇಕಂತ ವೈಕುಂಠಕ್ಕೆ ಹೋದರೆ ಅದು ಮೋಕ್ಷದ ದಾರಿ, ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸೊ ವೈಕುಂಠಕ್ಕವರೆಗೂ ಹೇಗೆ ಹೋಗ್ತೀರಾ ನೀವು? ಈ ಚಕ್ರಗಳ ಒಂದು ಶುದ್ಧೀಕರಣ ಅಥವಾ ಚಕ್ರಗಳ ಅವೇಕನಿಂಗ್ ಅಂತ ಕರಿತೀವಲ್ವ, ಅದು ಏನಾಗುತ್ತೆ? ಅಲ್ಲಿ ಒಂದು ದೊಡ್ಡ ದೇವಸ್ಥಾನ, ಅಲ್ಲಿ ಸುಮಾರು ಪವಾಡಗಳು ನಡೆದಿದ್ದಾವೆ. ಅವರ ಎರಡೂ ಕಣ್ಣುಗಳಲ್ಲೂ ಕಣ್ಣಿನ ಬಾಷ್ಪ ಹರಿಯುತ್ತೆ, ಅಂದರೆ ಅವ್ರ ವಿಗ್ರಹದಲ್ಲಿ. ಸೊ ಹೇಗೆ ಅದು ಇದುವರೆಗೂ ಯಾರಿಗೂ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಿ ಈಗಲೂ ಆಗುತ್ತೆ, ಹಂಗೆ ಈಗಲೂ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಶಶಿಕಲಾ ವೈದ್ಯನಾಥನ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಶಶಿಕಲಾ ವೈದ್ಯನಾಥನ್ ಅವರು ನನಗೆ ವಾಟ್ಸಪ್ ಮೂಲಕ ಪರಿಚಯ ಆಗಿದ್ದು, ನಮ್ಮ ಕಾರ್ಯಕ್ರಮಗಳನ್ನ ನೋಡಿದಂಥವರು ಮತ್ತು ಆ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದರು. ಮತ್ತು ಅವರು ಸ್ವತಃ ಈ ಸ್ಪಿರಿಚುವಲ್ ಜರ್ನಿ ಅಂತ ನಾವೇನು ಕರಿತೀವಿ, ಅದರಲ್ಲಿ ಕಳೆದ 9 ವರ್ಷಗಳಿಂದ ಅವರು ಸಾಧನೆ ಮಾಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಶ್ರೀವಿದ್ಯಾ ದೀಕ್ಷೆ ತೆಗೆದುಕೊಂಡು ತ್ರಿಪುರ ರಹಸ್ಯ ಈ ಒಂದು ದಾರಿಯಲ್ಲಿ ಅವರು ಸಾಗಿದ್ದಾರೆ. ಸೊ ಇವತ್ತು ನಾನು ಈ ಕುಂಡಲಿನಿ ಜಾಗೃತಿ ಬಗ್ಗೆ ಇರಬಹುದು, ಅಥವಾ ಎನ್ಲೈಟನ್ಮೆಂಟ್ ಅಂತ ನಾವೇನು ಕರಿತೀವಿ ಅದಿರಬಹುದು, ಅಥವಾ ನಾರ್ಮಲ್ಲಾಗಿ ನಾವು ಈ ಒಂದು ಸಾಧನೆ ಅಂತ ಏನು ಮಾಡ್ತೀವಿ, ಸಾಧನೆ ಮಾಡ್ತಾ ಇದ್ದಾರೆ, ಅವರು ಸಾಧನದಲ್ಲಿದ್ದಾರೆ ಅಂತ ನಾವು ಅಂತೀವಲ್ವ. ಅಂದರೆ ಅದು ನಮ್ಮ ಜನಸಾಮಾನ್ಯರಿಗೆ, ನಮ್ಮಂಥವ್ರಿಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಬಟ್ ಅದು ಒಂದು ಆಂತರಿಕವಾದ ಒಂದು ಪ್ರಯಾಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಏನು ಆ್ಯಕ್ಚುಲಿ? ಈ ಕುಂಡಲಿನಿ ಜಾಗೃತಿ ಅಂದರೆ ನಿಜವಾಗಲೂ ಅದು ಏನಾಗುತ್ತೆ? ಓಕೆ, ಈ ಚಕ್ರಗಳ ಒಂದು ಶುದ್ಧೀಕರಣ ಅಥವಾ ಚಕ್ರಗಳ ಅವೇಕನಿಂಗ್ ಅಂತ ಕರಿತೀವಲ್ವ, ಅದು ಏನಾಗುತ್ತೆ? ಈ ಎಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಮೇಡಮ್, ಧನ್ಯವಾದ ನಮ್ಮ ಜೊತೆಗೆ ನೀವು ಮಾತಾಡೋಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಒಂದು ಶ್ರೀವಿದ್ಯಾ ದೀಕ್ಷೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲಿಂದ ಶುರು ಆಯಿತು ಈ ಒಂದು ಸಾಧನೆ? ನಾನು ಆ್ಯಕ್ಚುಲಿ ಬಿಸ್ನೆಸ್ ವುಮನ್. ನಾನು ದುಬೈ ಮತ್ತು ಇಲ್ಲಿ ಎರಡೂ ಕಡೆಯೂ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈ ಮಧ್ಯೆ ಒಂದು 2018 ನನಗೆ ಈ ಕುಂಡಲಿನಿ ಜಾಗೃತಿಯ ಒಂದು ಅನುಭವ ಎಕ್ಸ್ಪೀರಿಯನ್ಸಿಗೆ ಬಂತು. ಅದು ಆ್ಯಕ್ಚುಲಿ ಆ ಜರ್ನಿ 2018 ಶುರುವಾಗಿದ್ದು ಇಲ್ಲಿವರೆಗೂ ಇನ್ನೂ ನಡೀತಾನೆ ಇದೆ. ಓಕೆ, 18 ಅಂದರೆ ಒಂದು 9 ಇಯರ್ಸ್. 9 ಇಯರ್ಸಿಂದ 9 ವರ್ಷ, ಅಪ್ರಾಕ್ಸಿಮೇಟ್ಲಿ 9 ಇಯರ್ಸ್. ಸೊ ಈ ಜರ್ನಿಯಲ್ಲಿ ತ್ರಿಪುರ ರಹಸ್ಯದ ಜರ್ನಿ ಬಂದು ಇದು ವೆರಿ ಓಲ್ಡ್ ಸ್ಕ್ರಿಪ್ಚರ್ಸಲ್ಲಿ ಇರೋದು. ತ್ರಿಪುರ ಅಂದರೆ 3 ಲೋಕಗಳನ್ನ ಆಳುವಂಥವ್ರು ಯಾರು? ತ್ರಿಪುರ ಸುಂದರಿ. ಆ ತ್ರಿಪುರ ಸುಂದರಿಯ ರಹಸ್ಯ ಏನು? ಈ ಕುಂಡಲಿನಿ ಶಕ್ತಿ ಅಂದರೆ ಏನು? ಕುಂಡಲಿನಿ ಶಕ್ತಿನ ಸರ್ಪಕ್ಕೆ ಏನಕ್ಕೆ ಹೋಲಿಸ್ತಾರೆ? ಇದೆಲ್ಲ ಒಂದು ಈ ಕುಂಡಲಿನಿ ಶಕ್ತಿ ಜರ್ನಿಯಲ್ಲಿ ಬರುತ್ತೆ. ನಾನು ಸುಮಾರು ಪಾಡ್ಕಾಸ್ಟ್ಗಳನ್ನೆಲ್ಲ ನೋಡಿದ್ದೇನೆ. ಕುಂಡಲಿನಿ ಜಾಗೃತಿ ಬಗ್ಗೆ ಸುಮಾರು ಪಾಠಗಳು ಹೇಳ್ತಾರೆ, ಯೋಗದಲ್ಲಿ ಹೇಳ್ತಾರೆ, ಜಪದಲ್ಲಿ ಹೇಳ್ತಾರೆ, ಸುಮಾರು ತಂತ್ರಗಳಲ್ಲಿ ಹೇಳ್ತಾರೆ. ಲೆಫ್ಟ್ ಹ್ಯಾಂಡ್ ತಂತ್ರ, ರೈಟ್ ಹ್ಯಾಂಡ್ ತಂತ್ರ, ಸುಮಾರು ವಿಧಾನಗಳಿದ್ದಾವೆ ಅನಿಸುತ್ತೆ ಜಾಗರಣೆಗೊಳಿಸಿದ್ರೆ. ಆದರೆ ನನಗೆ ಅನುಭವಕ್ಕೆ ಬಂದಿರೋದು ತ್ರಿಪುರ ರಹಸ್ಯದ ಒಂದು ಅನುಭವ. ಇದರಲ್ಲಿ 3 ಯೂನಿಯನ್ ಆಗುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತೆ. ಸೊ ಇದರಲ್ಲಿ ಯೂನಿಯನ್ ಅನ್ನೋದಕ್ಕಿಂತ ಫಸ್ಟ್ ಒಂದೇ ಯೂನಿಯನ್ನೇ, ಅದು ಆತ್ಮದ ಜರ್ನಿ. ಆ್ಯಕ್ಚುಲಿ ಕುಂಡಲಿನಿ ಜಾಗೃತಿ ಅನ್ನೋದು ಆತ್ಮದ ಜರ್ನಿ. ನಮ್ಮ ದೇಹದ ಜರ್ನಿ ಹೇಗೆ ಇರುತ್ತೋ ಅದೇ ರೀತಿ ನಮ್ಮ ಆತ್ಮಕ್ಕೂ ಒಂದು ಜರ್ನಿ ಇರುತ್ತೆ. ನಮ್ಮ ದೇಹದ ಜರ್ನಿ ಯಾವಾಗ ಎಂಡ್ ಆಗುತ್ತೆ, ನಮ್ಮ ಆತ್ಮದ ಜರ್ನಿ ಯಾವಾಗ ಓಪನ್ ಆಗುತ್ತೆ ನಮಗೆ ಹೇಳೋಕ್ಕಾಗಲ್ಲ.
ಎಷ್ಟೋ ಜನ ನೀವು ನೋಡಿರ್ತೀರಾ, ಏನೋ ಒಂದು ಉದ್ಯೋಗ ಮಾಡ್ಕೊಂಡಿರ್ತಾರೆ, ಸಡನ್ನಾಗಿ ಎಲ್ಲನೂ ಬಿಟ್ಟು ಒಂದು ಆಧ್ಯಾತ್ಮದ ಕಡೆ ಹೋಗ್ಬಿಡ್ತಾರೆ. ಕೆಲವೊಬ್ಬರು ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾರೆ. ಕೆಲವೊಬ್ಬರು ಮೆಂಟಲ್ ಎಲ್ಮೆಂಟಿಂದ ಸಫರ್ ಮಾಡಿ ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ. ಅಂದರೆ ದೇ ವಿಲ್ ಬಿ ಟಾಕಿಂಗ್ ಟು ಸಮ್ ಅದರ್ ಎಂಟಿಟೀಸ್, ಬೇರೆಯಿಂದ ಏನೋ ಒಬ್ರ ಜೊತೆ ಮಾತಾಡ್ತಾ ಇರೋದು, ಆ ಥರದ್ದು ಕೇಸ್ಗಳಿದ್ದಾವೆ. ಇನ್ನೊಬ್ಬರು ಕೆಲವೊಬ್ಬರು ಕಂಪ್ಲೀಟಾಗಿ ಅವ್ರ ಕಾನ್ಷಿಯಸ್ನೆಸ್ನ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡು ಎಲ್ಲೋ ಹೇಗೋ ಇರ್ತಾರೆ. ಅವ್ರಿಗೆ ಏನು ಮಾಡ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ, ಈ ಲೋಕದ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇರೋಲ್ಲ. ಅವರು ಬೇರೆ ಒಂದು ಲೋಕಕ್ಕೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ನಮ್ಮ ಕಣ್ಣಿಗೆ ಅವ್ರು ಹುಚ್ಚರು ಅಂತ ಅನ್ನಿಸ್ತಾರೆ. ಹುಚ್ಚರು ಅಂತ ಅಂತಾರೆ. ಬಟ್ ಆದರೆ ಅವರು ಹುಚ್ಚರಲ್ಲ. ಅವರು ಜಸ್ಟ್ ಅವರ ಒಂದು ಲೋಕನೇ ಬೇರೆ ಇರುತ್ತೆ. ಆ ಲೋಕದ ಎಂಟಿಟಿಗಳ ಜೊತೆ ಆ ಲೋಕದ ಒಂದು ಜರ್ನಿಯಲ್ಲಿ ಅವರು ನಡೀತಾ ಇರ್ತಾರೆ. ಅದು ನಮ್ಗೆ ಅರ್ಥ ಆಗಲ್ಲ. ನಾವು ಅಂದ್ಕೊತೀವಿ ಅವ್ರು ಹುಚ್ಚರು ಅಂತ. ಇನ್ಫ್ಯಾಕ್ಟ್ ಅವ್ರಿಗೆ ಬೇರೆ ವಿಧವಾದ ಕಣ್ಣುಗಳು ತೆರೆದಿರುತ್ತೆ. ಆ ಕಣ್ಣಿನ ಮೂಲಕ ಆ ಲೋಕದ ಒಂದು ರಿಯಾಲಿಟಿನ ನೋಡ್ತಾ ಇರ್ತಾರೆ. ಈ ರಿಯಲ್ ಲೈಫಲ್ಲೇ ಬೇರೆ ಒಂದು ರಿಯಾಲಿಟಿನೂ ಇದೆ. ಅದು ಎಲ್ಲರ ಕಣ್ಣಿಗೂ ಕಾಣಲ್ಲ. ಕೆಲವೊಬ್ಬರಿಗೆ ಸ್ಪಿರಿಚುವಲ್ ಜರ್ನಿನಲ್ಲಿ ಇರೋರಿಗೆ, ಕಣ್ಣು ತೆರೆದಿರೋರಿಗೆ ಮಾತ್ರ ಅದು ಕಾಣ್ತಾ ಹೋಗುತ್ತೆ. ಬಟ್ ಎಲ್ಲ ಈಗ ನಮ್ಮ ನಾರ್ಮಲ್ ಲೈಫಲ್ಲಿ ನಾವೇನು ಹುಚ್ಚರು ಅಂತ ಮಾನಸಿಕ ಅಸ್ವಸ್ಥರು ಅಂತೀವಿ, ಅಂತರ ಎಲ್ರಿಗೂ ಕೂಡ ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತ ಏನಿಲ್ಲ. ಕೆಲವರು ಹುಚ್ಚರು ನಿಜವಾದ ಅಂದರೆ ಮಾನಸಿಕ ಅಸ್ವಸ್ಥ, ಫಿಸಿಕಲ್ ಏಲ್ಮೆಂಟ್ಸೇ ಬೇರೆ ಇರುತ್ತೆ. ಮೆಂಟಲ್ ಏಲ್ಮೆಂಟ್ಸ್, ಫಿಸಿಕಲ್ ಏಲ್ಮೆಂಟ್ಸ್ ಬೇರೆ, ಸ್ಪಿರಿಚುವಲ್ ಏಲ್ಮೆಂಟ್ಸ್ ಬೇರೆ. ಸ್ಪಿರಿಚುವಲಿ ನಿಮಗೆ ಆಧ್ಯಾತ್ಮದಲ್ಲಿ ಡಿವೈನ್ಗೂ ಕನೆಕ್ಟ್ ಆಗ್ಬೋದು, ಈವಿಲ್ಗೂ ಕನೆಕ್ಟ್ ಆಗ್ಬೋದು, ದೆವ್ವಕ್ಕೂ ಕನೆಕ್ಟ್ ಆಗ್ಬೋದು. ಸೊ ಡಿಫ್ರೆಂಟ್ ರೆಲ್ಮ್ಸ್ ಇರುತ್ತೆ. ನೀವು ಕೇಳಿರ್ಬೋದು ಪುರಾಣಗಳಲ್ಲಿ ಎಷ್ಟೋ ಲೋಕಗಳಿರುತ್ತೆ. ಸ್ವರ್ಗಲೋಕ, ಪಾತಾಳ ಲೋಕ ಅಂತ. ಅದು ರಿಯಲ್ ಅಂತಂದರೆ ಆ್ಯಕ್ಚುಲಿ ಇವಾಗ ಒಂದು ಸೋಲ್ ಜರ್ನಿ ಎಲ್ಲಿ ಬಿಟ್ಟಿರುತ್ತೋ ಅದು ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಸ್ವರ್ಗ ಲೋಕ ಅನ್ನೋದೊಂದು ಇದೆ. ವೈಕುಂಠ ಅಂತ ನೀವು ಕೇಳಿದ್ದೀರ. ವೈಕುಂಠ, ಕೈಲಾಸ ಎಲ್ಲ ಕೇಳಿದ್ದೀರ. ಸೊ ವೈಕುಂಠ, ಕೈಲಾಸ ಬಂದು ಅದಕ್ಕೂ ಮೇರಿದ್ದು ಮೇಲೆ ಇರೋದು. ವೈಕುಂಠ ಆದಮೇಲೆ ಕೈಲಾಸ ಬರುತ್ತೆ ಅಂತ ನನ್ನ ಒಂದು ಇದು. ಸೊ ವೈಕುಂಠದ ಎಕ್ಸ್ಪೀರಿಯನ್ಸ್ ಆಗಬೇಕಂತ ವೈಕುಂಠಕ್ಕೆ ಹೋದರೆ ಅದು ಮೋಕ್ಷದ ದಾರಿ, ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸೊ ವೈಕುಂಠಕ್ಕವರೆಗೂ ಹೇಗೆ ಹೋಗ್ತೀರಾ ನೀವು? ಎಲ್ಲ ಧರ್ಮಗಳಲ್ಲೂ ಎಲ್ಲ ಒಂದು ಸ್ಕ್ರಿಪ್ಚರ್ಸ್ಗಳಲ್ಲೂ ನಿಮ್ಗೆ ಏನು ಹೇಳ್ತಾರೆ, ಸ್ಟೆಪ್ಸ್ ಹತ್ತೋದೇನೆ. ಸ್ಟೆಪ್ಸ್ ಒಂದೊಂದು ರೆಲ್ಮ್ಸ್ಗೂ ಒಂದೊಂದು ಸ್ಟೆಪ್ಸ್ ಹೋಗ್ತಾನೇ ಇರಬೇಕು, ಟ್ರಾವೆಲ್ ಮಾಡ್ತಾನೆ ಇರುತ್ತೆ ಆತ್ಮ. ಸೊ ಆ ಒಂದು ಜರ್ನಿ ಯಾವಾಗ ಈ ಶ್ರೀವಿದ್ಯಾ ದೀಕ್ಷದಲ್ಲಿ ನಮಗೆ ಫ್ರಮ್ ದ ಬಾಟಮ್ ಲೈನ್, ಅಂದರೆ ಡೀಪೆಸ್ಟ್ ಇಂದ ಓಷನ್ ಒಳಗಡೆ ಏನಿದೆ ಟ್ರೂತ್, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾದಾಗ ನಿಮಗೆ 3 ಸ್ಟೆಪ್ ನಿಮಗೆ ಅರ್ಥ ಆಗುತ್ತೆ. 3 ಜರ್ನಿಯ ರಿಯಾಲಿಟಿ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಪಾತಾಳ ಲೋಕದಲ್ಲಿ ನಿಮಗೆ ಓಪನ್ ಆದಾಗ ನೆಗೆಟಿವ್ ಆ್ಯಂಟಿಟೀಸ್, ನೆಗೆಟಿವ್ ಎನರ್ಜೀಸ್ ಎಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಸೊ ನನಗೆ ಮುಂಚೆ ಮದುವೆಗಿನ ಮುಂಚೆ ಮತ್ತು ಮದುವೆ ಆದಮೇಲೆ ಈ ನೆಗೆಟಿವ್ ಎನರ್ಜೀಸ್ನ ಅನುಭವ ಬಹಳಷ್ಟು ಆಗಿದೆ. ಪ್ಲಸ್ ನಾನು ಸುಮಾರು ಡಿಪ್ರೆಷನ್ನು, ಆ್ಯಂಗ್ಸೈಟಿ ಟ್ಯಾಬ್ಲೆಟ್ಸು ಮತ್ತು ಆ ಒಂದು ಮೆಡಿಕಲ್ ರಿಲೇಟೆಡ್ ಇದರಲ್ಲಿ ಹೋಗಿ ಅದನ್ನೆಲ್ಲ ತಿಳ್ಕೊಂಡು ಆಳವಾಗಿ ಜರ್ನಿ ಮಾಡಿ ಬಂದಿದ್ದೀನಿ. ಬಟ್ ಎಲ್ಲೂ ನನಗೆ ಇದಕ್ಕೆ ಸೊಲ್ಯೂಷನ್ ಅಂತ ಸಿಕ್ಕಿರಲಿಲ್ಲ. ಸ್ಪಿರಿಚುವಲ್ ಜರ್ನಿ ನನಗೆ ಅವೇಕನಿಂಗ್ ಶುರು ಆದಾಗ ಮಾತ್ರ ಇದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಸಿಗ್ತಾ ಬಂತು. ಸೊ ಎಲ್ಲೋ ಒಂದು ಕಡೆ ದೇಹಕ್ಕೆ ಮಿಗಿಲಾದದು ಒಂದು ಸೋಲ್ ಜರ್ನಿ ಅನ್ನೋದು ನಮ್ಮನ್ನು ಸೀಡ್ ಮಾಡುತ್ತೆ, ನಮ್ಮನ್ನು ಕಂಟ್ರೋಲ್ಗೆ ತಗೊಳುತ್ತೆ. ಸೊ ಇದು ಯಾವಾಗ ನನಗೆ ಯಾವ ಬುಕ್ಕು ನಾನು ಓದಿಲ್ಲ, ಇದು ನನ್ನ ಜರ್ನಿ ಇಷ್ಟೇ ನಾನು ಎಕ್ಸ್ಪ್ಲನೇಷನ್ ಕೊಡೋದು. ಎಷ್ಟೋ ಜನ ಪುರಾಣಗಳು ಓದಿದ್ದಾರೆ, ಶಾಸ್ತ್ರಗಳು ಓದಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ. ಅವ್ರಿಗೆ ಒಂದು ಆಧಾರ ಇರುತ್ತೆ ಹೇಳಲಿಕ್ಕೆ. ನನಗೆ ಆಧಾರ ಇರೋದು ನನ್ನ ಜರ್ನಿಯ ಒಂದು ಅನುಭವಗಳು ಮಾತ್ರ. ಅದು ನನಗೆ 2 ಗುರುಗಳು, ಒಟ್ಟು 5 ಗುರುಗಳು ಬರ್ತಾರೆ ನನ್ನ ಜರ್ನಿನಲ್ಲಿ, ಎಂಟೈರ್ ಜರ್ನಿನಲ್ಲಿ. ಇನ್ನು ಅವರ ಪಿಕ್ಚರ್ಗೆ ಬರೋದು ಇನ್ನೂ ಇದೆ. ಸದ್ಯಕ್ಕೆ ರಿವೀಲ್ ಆಗಿರೋದು ಈ ಪಿಕ್ಚರಿಗೆ ಬಂದಿರೋದು ಇವರಿಬ್ಬರೇ.
ಪಿಕ್ಚರ್ಗೆ ಬಂದಿರೋದು ಅಂದರೆ ಅವರು ಅವರ ಒಡನಾಟದಲ್ಲಿ ಅವರ ಒಂದು ವಿದ್ಯೆ ದಾನ ಮಾಡಿರೋದು, ಅವರು ನನಗೆ ದೀಕ್ಷೆಗಳನ್ನ ಕೊಟ್ಟಿರೋದು ಇವರಿಬ್ರು ಅಂದರೆ ಇವರಿಬ್ಬರಲ್ಲಿ ಒಬ್ಬರು ನನ್ನ ಮೊದಲನೇ ಗುರುಗಳು ಬಂದು ಕಡಪ ಶ್ರೀ ಸಚ್ಚಿದಾನಂದ ಗುರುಗಳು ಅಂತ ಹೇಳಿ. ಪರಮಹಂಸ ಅಂತ ಅಂದರೆ ಯಾಕೆ ಅಂತ ಕರೀತಾರೆ ಅಂದರೆ ಹಂಸ ಅಂದರೆ ನಮಗೆ ಅಟ್ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸ್ಪಿರಿಚುವಲ್ ಜರ್ನಿ ಬಂದು ಸರಸ್ವತಿ ಒಲ್ದಾಗ ಮಾತ್ರ ಅವರಿಗೆ ಹಂಸ ಅನ್ನೋ ಒಂದು ಪಟ್ಟ ಕೊಡ್ತಾರೆ. ಸೊ ಇವರ ಸನ್ನಿಧಿಯಲ್ಲಿ ನನಗೆ ಈ ಸ್ಪಿರಿಚುವಲ್ ಜರ್ನಿ ಪ್ರಾರಂಭ ಆಗಿದ್ದು. ಇವರ ಸನ್ನಿಧಿಲಿ ಅಂದರೆ ಇವರು ಫಿಸಿಕಲ್ ಸನ್ನಿಧಿನ ಅಥವಾ ಅವರು ಇಲ್ಲ? ಈಗ ಅವರು ಇಲ್ಲ, ಅವರು ಜೀವ ಸಮಾಧಿ ತಗೊಂಡು ಸುಮಾರು ವರ್ಷಗಳೇ ಆಗಿದೆ, 18th ಸೆಂಚುರಿನಲ್ಲೇ ಆಗಿದೆ. ಅವರ ದೇವಸ್ಥಾನ ಬಂದು ಮಠ ಬಂದು ಇಲ್ಲಿ ಬೆನ್ನಿಪೇಟ್ ಹತ್ರ ಇದೆ. ಸೊ ಕೆಂಪಾಪುರ ಅಗ್ರಹಾರ ಅಂತೇಳಿ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ, ಅಲ್ಲಿ ಸುಮಾರು ಪವಾಡಗಳು ನಡೆದಿದ್ದಾವೆ. ಅವ್ರದ್ದು ಸುಮಾರು ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ಅವ್ರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆ. ಅದರಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸಸ್ನ ಎಲ್ಲ ಹಂಚ್ಕೊಳ್ತಾ ಇರ್ತಾರೆ. ಪ್ರತಿ ವರ್ಷ ಅವರ ಬರ್ತ್ಡೇ ದಿನ ಅವರ ಒಂದು ಇರುವಿಕೆ ಬಗ್ಗೆ ಅರಿವು ಮೂಡಿಸ್ತಾರೆ ಜನಗಳಿಗೆ. ಹೇಗೆ ಅಂದರೆ ಅವರ ಎರಡೂ ಕಣ್ಣುಗಳಲ್ಲೂ ಕಣ್ಣಿನ ಬಾಷ್ಪ ಹರಿಯುತ್ತೆ ಅಂದರೆ ಅವ್ರ ವಿಗ್ರಹದಲ್ಲಿ. ಸೊ ಹೇಗೆ ಅದು ಇದುವರೆಗೂ ಯಾರಿಗೂ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಿ ಈಗಲೂ ಆಗುತ್ತೆ. ಪ್ರತಿ ವರ್ಷ ಅವರ ಬರ್ತ್ಡೇ ದಿನ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಸೊ ಅದು ಆನಂದ ಬಾಷ್ಪ ಒಂದು ಅನ್ನೋದಾದರೆ, ಇನ್ನೊಂದು ನನ್ನ ಜರ್ನಿನಲ್ಲಿ ನಾನು ಕಂಡುಕೊಂಡಿರೋದು ಅದೇ ಸೇಮ್ ತತ್ವದಲ್ಲೇ ನನಗೆ ದಾರಿ ತೋರಿಸಿದ್ದಾರೆ. ಲೆಫ್ಟ್ ಹ್ಯಾಂಡಲ್ಲಿ ಒಂದು ಕಣ್ಣಿನಲ್ಲಿ ನೀರು ಬರೋದು, ರೈಟ್ ಹ್ಯಾಂಡಲ್ಲಿ ಇನ್ನೊಂದು ಕಣ್ಣಲ್ಲಿ ನೀರು ಬರೋದು, ಎರಡೂ ನಡೆದಿದೆ ನನಗೆ. ಸೊ ಅಂದರೆ ನಿಮಗೆ ಎರಡು ಕಣ್ಣು ಓಪನ್ ಆದಾಗ ಅದರ ರಿಯಾಲಿಟಿನ ನೀವು ನೋಡಿದಾಗ ನಿಮ್ಮ ಬಾಡಿನಲ್ಲಿ ನಿಮ್ಮ ಬಾಡಿಗೂ ನಿಮ್ಮ ಕಣ್ಣಿಗೂ ಕನೆಕ್ಷನ್ನೇ ಇರಲ್ಲ, ಆದರೆ ಅದು ಧಾರಾಕಾರವಾಗಿ ಹರಿತಾ ಇರುತ್ತೆ. ಆ ಅನುಭವಗಳು ಆಗಿದೆ ನನಗೆ. ಸೊ ಅಂದರೆ ಎಲ್ಲೋ ನಮ್ಮ ಫಿಸಿಕಲ್ ರಿಯಾಲಿಟಿಗೆ ಮೀರಿದ್ದು ಒಂದು ಸತ್ಯ ಇದೆ, ಅದು ಯಾರಿಗೂ ಅಷ್ಟು ಕಣ್ಣಿಗೆ ಕಾಣಿರಲ್ಲ ಅಥವಾ ಅನುಭವಕ್ಕೆ ಬಂದಿರಲಿಕ್ಕಿಲ್ಲ. ಸೊ ಇನ್ನೊಬ್ಬ ಗುರು ಬಗ್ಗೆ ಹೇಳ್ತಾ ಇದ್ರಿ ನೀವು, ಮೊದಲನೇ ಗುರು ಇವರು. ಇನ್ನೊಬ್ಬರು ಗುರುಗಳಂತೂ ಈ ಶ್ರೀ ವಿದ್ಯಾ ದೀಕ್ಷೆನ ಸ್ಟಾರ್ಟಿಂಗ್ ದೀಕ್ಷೆ ಕೊಟ್ಟವರು ಅವರೇನೆ. ಅಂದರೆ ಇವರು ನನಗೆ ರಿಯಾಲಿಟಿ ಚೆಕ್ ಮಾಡಿಸ್ಕೊಟ್ರು. ಎಸ್, ದೆರ್ ಈಸ್ ಒನ್ ಸ್ಪಿರಿಚುವಲ್ ಜರ್ನಿ ಅನ್ನೋದನ್ನು ಅವರು ತಿಳಿ ಮಾಡಿಕೊಟ್ರು. ಅವರು ಕಂಚಿ ಮಠಾಧೀಶರು. ಅವರು ಬಂದು ಆ್ಯಕ್ಚುಲಿ ಈಗ ನನಗೆ ದೀಕ್ಷೆ ಸ್ಟಾರ್ಟಿಂಗಲ್ಲಿ ಕೊಟ್ಟರು, ಬಟ್ ಆದರೆ ಇವಾಗ ಅವರ ಒಂದು ಏನು ವಿದ್ಯೆ ಆರಂಭ ಆಗಿದೆ. ಸೊ ಈಗ ಸದ್ಯಕ್ಕೆ ಅವರ ಬ್ರಹ್ಮದಂಡ ಅನ್ನೋದೊಂದು ಬರುತ್ತೆ. ಫಸ್ಟು ಮೂರನೇ ತತ್ವ, ಮೂರನೇ ನಾಡಿ ಓಪನ್ ಆದಾಗ ಬ್ರಹ್ಮತ್ವ ಬರುತ್ತೆ. ಬ್ರಹ್ಮತ್ವ ಬಂದಾಗಲೇ ಅದು ಕೋಲು ಬ್ರಹ್ಮದಂಡ ಅಂತ ಹೇಳ್ತಾರೆ. ಆ ಬ್ರಹ್ಮದಂಡ ಬಂದಿದೆ. ಆ ಬ್ರಹ್ಮದಂಡದಲ್ಲಿ ನನಗೆ ಮಧ್ಯದ ಭಾಗ ಮಾತ್ರ ನನಗೆ ಸಿಕ್ಕಿರೋದು. 3 ಗೇಟ್ವೇ ಇರುತ್ತೆ. 3 ಗೇಟ್ವೇನಲ್ಲಿ ಮಧ್ಯದ ಒಂದು ಗೇಟ್ವೇದಲ್ಲಿ ಬಂದು ಅದು ಈ ಒಂದು ಸ್ಟಿಕ್ ಅಂತ ಹೇಳ್ಬೋದು. ಅದು ಆ್ಯಕ್ಚುಲಿ ಕೃಷ್ಣನ ಕೊಳಲು, ಬಟ್ ಅದಿನ್ನೂ ಕೊಳಲಾಗಿ ಕನ್ವರ್ಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಎಲ್ಲಿದೆ ಅದು? ಇದೆ ನೋಡಿ. ಇದಕ್ಕೆ ಹೇಳ್ತಾರೆ ಬ್ರಹ್ಮದಂಡ ಅಂತ ಹೇಳ್ತಾರೆ. ಎಲ್ಲ ಗುರುಗಳ ಹತ್ರ ನೀವು ನೋಡಿದ್ರೆ ಅವ್ರದ್ದು ಬ್ರಹ್ಮದಂಡ ಇರುತ್ತೆ, ದೊಡ್ಡದಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದರಲ್ಲೇ ಆದ ಒಂದು ಸಿಂಬಲ್ಗಳಿರುತ್ತೆ. ಅದು ಎಲ್ಲ ಅದು ಸಿದ್ಧಿ, ಅದಕ್ಕೆ ಆದ ಒಂದು ಪವರ್ ಬಂದಾಗ ಮಾತ್ರ ಅದಕ್ಕೆ ಆ ಬರೋ ಟೈಮಲ್ಲಿ ಮಾತ್ರ ಬರುತ್ತೆ. ಅಲ್ಲಿವರೆಗೂ ನಮಗೆ ಒಂದು ದೀಕ್ಷೆ ಆದ ತಕ್ಷಣ ಎಲ್ಲ ವಿದ್ಯೆನೂ ಕೊಟ್ಬಿಡಲ್ಲ. ನಮಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಇದರ ಒಂದು ಪ್ರಯೋಗ ಹೇಗೆ ಮಾಡೋದು ಎಲ್ಲವನ್ನು ವಿದ್ಯೆಯನ್ನು ರಿವೀಲ್ ಮಾಡ್ತಾ ಹೋಗ್ತಾರೆ. ಅದನ್ನು ಕಲಿತ ಆದಮೇಲೆ ಅದರ ಒಂದು ಪವರ್ನ ಕೊಡ್ತಾರೆ. ಸೊ 2 ಬ್ರಹ್ಮದಂಡ 3 ಬ್ರಹ್ಮದಂಡ ಬರುತ್ತೆ. ಒಂದು ಸಿಲ್ವರು, ಒಂದು ಗೋಲ್ಡು, ಇನ್ನೊಂದು ಮದ್ದು ಬಂದು ವುಡನ್ ಯಾಕೆ ಅಂದರೆ ನಾನ್ ಕಂಡಕ್ಟರ್. ನಮ್ಮ ಅರ್ತ್ ಲೆವೆಲಿಂದ ಮೇಲೆ ಯಾವಾಗ ನಾವು ವಿದ್ಯೆ ಶುರುವಾಗುತ್ತೋ, ಅಂದರೆ
ಯೂನಿವರ್ಸಲ್ ಕನೆಕ್ಷನ್ ಡಿವೈನ್ಗೆ ಕನೆಕ್ಟ್ ಆಗಿ ಶುರುವಾಗುತ್ತೋ ಆವಾಗ ವುಡನ್ ಬರುತ್ತೆ ವಿದ್ಯೆ. ಆವಾಗ ದೈವತ್ವದಲ್ಲಿ ನಾವು ಕನೆಕ್ಟ್ ಆಗ್ತೀವಿ, ದೈವಗಳ ಜೊತೆ ನಾವು ಮಾತಾಡ್ತೀವಿ, ದೈವಗಳು ನಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಈಗ ನನ್ನ ಜರ್ನಿ ಬಂದು ದೈವತ್ವದಲ್ಲಿ ಕನೆಕ್ಟ್ ಆಗಿದೆ. ಓಕೆ. ಸೊ ದೈವತ್ವ ಬಂತಂದರೆ ಮಧ್ಯ ನಾಡಿ. ಮಧ್ಯ ನಾಡಿ ಬಂದರೆ ನಿಮಗೆ ನೀವು ಕೇಳಿರ್ಬೋದು, ಚಕ್ರಗಳು. ನಮ್ಮ ನಾಡಿಯಲ್ಲಿ ಬೆನ್ನಿನ ಹುರಿಯಲ್ಲಿ ಚಕ್ರಗಳಿರುತ್ತೆ. ಆ ಚಕ್ರಗಳು ಎಲ್ಲ ಒಂದು ತೆರ್ಕೊಳ್ತಾ ಬರುತ್ತೆ ಒಂದೊಂದಾಗಿ. ಅದಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಅದರ ಒಂದು ಜರ್ನಿ ಬಂದು ಬೌದ್ಧಿಸಮ್ಗೆ ಕನೆಕ್ಟ್ ಆಗಿದೆ. ಇದು ನೀವು ನೋಡ್ಬೋದು. ಇದು ಕಾರಲ್ಲಿ ತುಂಬ ಜನ ಹಿಂದೆ ಹಾಕೊಂಡಿರ್ತಾರೆ. ಇದು ದಿ ಮೋಸ್ಟ್ ಪವರ್ಫುಲ್. ಏನಿದು? ಇದು ಓಂ ಮಣಿ, ಓಂ ಐಂ ಹ್ರೀಂ ಶ್ರೀಂ ಅಂದರೆ ಲೈಕ್ ಇದೆಲ್ಲ ಆ ಒಂದು ಚಕ್ರದ ಬೀಜಾಕ್ಷರ ಮಂತ್ರಗಳು. ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ, ಒಂದೊಂದು ಚಕ್ರ ಓಪನ್ ಆಗ್ತಾ ಒಂದೊಂದು ಕಲರು ಹೈಲೈಟ್ ಆಗ್ತಾ ಹೋಗುತ್ತೆ. ಈ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಬರೋಲ್ಲ. ಇದು ಬೌದ್ಧಿಸಮಲ್ಲಿ ನೀವು ನೋಡಿದ್ರೆ ಪ್ಯೂರ್ ನಿಮಗೆ ರೈಟ್ ಹ್ಯಾಂಡ್ ತತ್ವದಲ್ಲಿ ಎಲ್ಲೂ ನಿಮಗೆ ಬ್ಲ್ಯಾಕ್ ಬರೋಲ್ಲ, ಲೆಫ್ಟ್ ಹ್ಯಾಂಡ್ ತತ್ವದ ಬರಲ್ಲ. ಸೊ ಈ ಒಂದು ಇದರಲ್ಲಿ ನಿಮಗೆ ಅಲ್ಲಿ ಆ ಚಕ್ರಗಳಲ್ಲಿರುವ ಎಲ್ಲ ದೇವತಾಗಳು ಬಂದು ನಿಮಗೆ ಹೈಯೆಸ್ಟ್ ಪವರಲ್ಲಿ ನೋಡಲ್ಲಿರ್ತಾರೆ. ಈ ಹೈಯೆಸ್ಟ್ ಪವರ್ ನೋಡಲಿದ್ದಾಗ ನಿಮಗೆ ಯಾವುದೇ ಒಂದು ನೆಗೆಟಿವ್ ಎಂಟಿಟಿ ನಿಮ್ಮ ಹತ್ರನೂ ಸುಳಿಯಲ್ಲ. ಓಕೆ. ಸೊ ಅದಕ್ಕೋಸ್ಕರ ನಿಮಗೆ ಮೋಸ್ಟ್ ಆಫ್ ದ ಜನ ಇದನ್ನು ತಿಳಿದವರು ಇದನ್ನು ಯೂಸ್ ಮಾಡ್ತಾರೆ. ಓಕೆ. ನೀವು ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನೀವು ಕುಂಡಲಿನಿ ಜಾಗೃತಿ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ನನ್ನ ಕೆಲವೊಂದು ಬೇಸಿಕ್ ಪ್ರಶ್ನೆಗಳು ಏನಂದರೆ, ನಿಮ್ಮ ಹತ್ರ ಏನಂತ ಸ್ಪೆಷಾಲಿಟಿ ಇದೆ? ನಿಮಗೆ ಯಾಕೆ ಆಗ್ತಾ ಇದೆ?